ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ವೇದಿಕೆಯಲ್ಲಿ ಉಪಸ್ಥಿತಿರುವ ಗಣ್ಯರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನನ್ನ ಸ್ನೇಹಿತರು ಮತ್ತು ಗಣ್ಯ ಬಾಂಧವರಿಗೆ ಈ ಶುಭ ಸಂಜೆಯ ಒಳ್ಳೆಯ ಸಮಾರಂಭದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಇವರಿಗೆಲ್ಲ ವಂದಿಸುತ್ತಾ ನನಗೆ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಸಂಘದ ವಿಶ್ವವಿದ್ಯಾಲಯ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು ವಂದಿಸುತ್ತಾ ಒಂದೆರಡು ನಮ್ಮ ಬಡಾವಣೆ ನಾಗರಿಕರ ಪರವಾಗಿ ಒಂದೆರಡು ಮಾತಾಡ್ತೀನಿ. ಈ ವಿಶ್ವವಿದ್ಯಾಲಯ ಬಡಾವಣೆ ಸ್ಥಾಪನೆಯಾಗಿ ಸುಮಾರು 20 ವರ್ಷ ಆಯಿತು. 20 ವರ್ಷದಿಂದ ಆಗ ತುಂಬ ಚೆನ್ನಾಗಿ ಬಡಾವಣೆಯನ್ನು ನಿರ್ಮಾಣ ಮಾಡಿದ್ರು. ಬಟ್ ನಿರ್ವಹಣೆ ಇರಲಿಲ್ಲ. ಸೊ ರಸ್ತೆ ಹದಗೆಟ್ಟಿತ್ತು, ಬೀದಿ ದೀಪ ಇರಲಿಲ್ಲ, UGD ಸಮಸ್ಯೆಗಳಿದ್ದವು, ಮತ್ತು ಇದು ಎಂಥದ್ದು ಒಂದು ಒಳ್ಳೆಯ ಪಾರ್ಕ್ ಇರಲಿಲ್ಲ, ರೋಡ್ ಎಲ್ಲ ಎಂಥ ಸುಮಾರು ಸಮಸ್ಯೆಗಳಿದ್ದವು. ಸೊ 5 ವರ್ಷದಿಂದ ಕೃಷ್ಣಮಲ್ಲೇಗೌಡರು ಮತ್ತು ಅವರ ಸಹ ನಿರ್ದೇಶಕರು ಆಯ್ಕೆಯಾಗಿ ಬಂದ ಮೇಲೆ ನಮ್ಮ ಸ್ಥಿತಿಗತಿಯೇ ಬದಲಾಗೋಯಿತು. ಸೊ ಇದಕ್ಕೆಲ್ಲ ಕಾರಣ ನಮ್ಮ ನೆಚ್ಚಿನ MLAಗಳಾದ ಶ್ರೀ TJ ದೇವರ ಆಶೀರ್ವಾದ. ನಾವು ಹಿಂದೆ ಒಂದು ಮಾತಾಡ್ತಾ ಇದ್ರು, ಒಳ್ಳೆ ಮಕ್ಕಳಿದ್ರೆ ತಂದೆ ತಾಯಿಗೆ ತುಂಬ ಖುಷಿ ಅಂತೆ. ಹಾಗೆ ಒಳ್ಳೆ ತಂದೆ ತಾಯಿಗಳಿದ್ರೆ ಮಕ್ಕಳಿಗೆ ಖುಷಿ ಅಂತೆ, ಅದು ಪುಣ್ಯ. ಹಾಗೆ ನಮಗೆ ಒಳ್ಳೆಯ ಒಂದು MLA ಸಿಕ್ಕಿದ್ದಾರೆ. ಅವರ ಸೌಜನ್ಯ, ಅವರನ್ನ ನಾವು ಯಾವಾಗಲೂ ಅವರು ಮಾತಾಡಿದಾಗ ಏನು ಮಾಡ್ತಾರೆ, ನಾನು ಕೆಲವು ಸರಿ ಫೋನ್ ಮಾಡ್ತೀನಿ. ಫೋನ್ ಮಾಡಿದಾಗ ಅವರು ತೆಗೆದುಕೊಳ್ಳೋದಿಲ್ಲ, ಮತ್ತೆ ಅವರೇ ಫೋನ್ ಮಾಡ್ತಾರೆ, ನಾಳೆ ಅವರಿಗೆ ಫೋನ್ ಮಾಡಿದ್ದೀನಿ ಅಂತ, ಸರ್ ಈ ಥರ ಸಮಸ್ಯೆ ಇದೆ ಅಂತೇಳಿ. ಸರಿ, ಏನೇ ಸಮಸ್ಯೆ ಇದ್ರು ದೊಡ್ಡ ಅಧಿಕಾರಿಗಳಿಗೆ ತಕ್ಷಣ ಫೋನ್ ಮಾಡಿ ಅದೇನು ಸಮಸ್ಯೆ ಇದೆ ನೋಡ್ರಿ ಹೀಗೆ ಅಂತೇಳಿ ನಮಗೆ ತುಂಬ ಸಹಕಾರ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಈ ಬಡಾವಣೆ ಇಷ್ಟೊಂದು ಅಭಿವೃದ್ಧಿ ಆಗಬೇಕಾದ್ರೆ ಅವರ ಒಂದು ಸಹಕಾರ, ಅವರ ಒಂದು ಆಶೀರ್ವಾದ ನಮ್ಮಲ್ಲಿ ಇರೋದೇ ಕಾರಣ. ಜೊತೆಗೆ ಕಬಿನಿ ನೀರು, ಇವತ್ತು ನಮ್ಮಲ್ಲಿ ಕಬಿನಿ ನೀರು ಸುಮಾರು ಇದು ನಮ್ಮ ಮೂಡಾ ಲೇಔಟಲ್ಲಿ ಕಬಿನಿ ನೀರಿಲ್ಲ. ನಮ್ಮಲ್ಲಿ ಲೇಔಟ್ ಸುಮಾರು 5 ವರ್ಷದಿಂದ ನಾವು ಓಡಾಡ್ತಾ ಇದ್ವಿ. TD ಓಡಾಡ್ತಾ ಹೋಗಿ ನಾವು ಯಾವಾಗಲೂ ಅವರಿಗೆ ನಾವು ಅನುಸರಿಸ್ತಾ ಇದ್ವಿ. ಹಿಂದೆ ನಮ್ಮ ಈಗ ಮುಖ್ಯಮಂತ್ರಿಗಳಾಗಿದ್ದರು ಸಿದ್ದರಾಮಯ್ಯನವರು, ಅವ್ರ ಹತ್ರ ನಾವು ಕೇಳ್ಕೊಂಡ್ರೆ, ಸ್ವಾಮಿ ತಮ್ಮ ಕ್ಷೇತ್ರ ನಮಗೆ ಕುಡಿಲಿಕ್ಕೆ ನೀರು ಸಮಸ್ಯೆ ಇದೆ, ವ್ಯವಸ್ಥೆ ಮಾಡಿ ಅಂತೇಳಿ. ಬಟ್ ಏನು ಕೆಲಸ ಆಗಲಿಲ್ಲ. ಬಟ್ ಏನೋ ನಮ್ಮ ಪುಣ್ಯ, ನಮ್ಮ ಅದೃಷ್ಟ, ನಮ್ಮೆಲ್ಲ ನಿವಾಸಿಗಳ ಒಂದು ಸಹಾಯ ಸಹಕಾರ, ಮತ್ತು ನಮ್ಮ ಪಟ್ಟಣ ಪಂಚಾಯಿತಿ ಶ್ರೀಧರ್ ಅವರ ಒಂದು ಪ್ರಯತ್ನದಿಂದ ನಮಗೆ ಕಬಿನಿ ನೀರು ಬಂದು, ನಮ್ಮ ಕೃಷ್ಣಮಲ್ಲೇಗೌಡರು, ನಮ್ಮ ಅವರ ಎಲ್ಲ ಪದಾಧಿಕಾರಿಗಳು ನಮ್ಮ ಸಹಕಾರ ನೀಡಿದ್ದು ನಿಜವಾಗ್ಲೂ ನಾವು ಯಾವತ್ತೂ ಬರೆಯೋಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳ್ತೇನೆ, ನಾವೇನೋ ಇಷ್ಟೆಲ್ಲ ಮಾಡಿ ಒಂದು ಒಳ್ಳೆ ರೋಡ್ ಆಗಿದೆ, ಒಳ್ಳೆ ಪಾರ್ಕ್ ಆಗಿದೆ, ಇದನ್ನ ನಡೆಸ್ಕೊಂಡು ಹೋಗೋದು, ಅದನ್ನು ಉಪಯೋಗಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಸೊ ನಮಗೆ ಫಂಕ್ಷನ್ ಮಾಡಲಿಕ್ಕೆ ಇಲ್ಲಿ ಒಂದು ಸ್ಥಳ ಇರಲಿಲ್ಲ. ಫಸ್ಟ್ ನಾವು ಏನು ಹೇಳ್ತಾರಲ್ಲ, ಸನ್ಯಾಸಿ ಮದುವೆ ಆದಮೇಲೆ ಏನೇನೋ ಅವನಿಗೆ ಅಗತ್ಯಗಳು ಬೇಕಾಗ್ತದೆ ಅಂತೇಳಿ. ಸೊ ನಾವು ಕೃಷ್ಣಮಲ್ಲೇಗೌಡರನ್ನ ಕೇಳ್ಕೊಂಡು, ಸರ್ ನಮಗೊಂದು ವೇದಿಕೆ ಮಾಡಿಕೊಡಿ, ಒಂದು ಸಣ್ಣದಾಗಿ ಒಂದು ಕಾರ್ಯಕ್ರಮ ಮಾಡ್ಕೊಳ್ಳೋಕೆ ಅಂತೇಳಿ. ಈ ವೇದಿಕೆನ ಮಾಡಿಕೊಟ್ರು. ಆಮೇಲೆ ವೇದಿಕೆಯಲ್ಲಿ ಕಾರ್ಯಕ್ರಮ ಶುರುವಾದಾಗ, ಸರ್ ಸಿಕ್ಕಾಪಟ್ಟೆ ಬಿಸಿಲು, ನಮಗೆ ಮೇಲ್ಗಡೆ ಒಂದು ಕವಚ ಮಾಡಿಕೊಡಿ ಅಂತ. ಸರಿ ಆಯಿತು ಅಂತ ಹೇಳೋದು. ನಾವು ಪಟ್ಟಣ ಪಂಚಾಯತಿ ಶ್ರೀಧರ್ ಅವರು ಸರ್ಕಾರದ ದುಡ್ಡು ಗೊತ್ತು, ಮೂಡಾದಲ್ಲೇ ಆಗಲಿ ಕಾರ್ಪೊರೇಷನ್ ಆಗಲಿ ಹೆಚ್ಚಿನ ಇದು ಇರೋದಿಲ್ಲ, ಅನುದಾನ ಇರೋದಿಲ್ಲ. ಅವರು ಪಾಪ ಸಮಸ್ಯೆ ಇದೆ, ಅವ್ರೇನೋ ನಾವು ಸ್ವಲ್ಪ ಸಹಾಯ ಮಾಡ್ತೀವಿ ಅಂದರು. ನಾವು ಕೃಷ್ಣಮಲ್ಲೇಗೌಡರು ಎಲ್ಲ ನಾವೇ ಮಾಡೋಣ ಅಂತೇಳಿ ಈ ಪಾರ್ಕಿನ ಅಭಿವೃದ್ಧಿಗೆ ಸುಮಾರು 54 ಲಕ್ಷ ಖರ್ಚು ಮಾಡಿದ್ದಾರೆ. ನಾವು ಇದನ್ನು ನಿರೀಕ್ಷಿಸಿಯೇ ಇರಲಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಅವ್ರು ಮಾಡಿರುವಂಥ ಒಳ್ಳೆ ಕೆಲಸಗಳು, ಅವರ ನಿರ್ದೇಶಕರ ಸಹಕಾರವನ್ನು ನಾವು ಮರೆಯಾಗಿಲ್ಲ. ನಾನು ಈ ಸಮಯದಲ್ಲಿ ಹೇಳ್ಕೊಡ್ತೇನೆ, ನಮ್ಗೆ ಏನೇ ಒಂದು ಕೆಲಸ ಕಾರ್ಯಗಳು ನಾವು ಏನೋ ಇಂಥ ಒಳ್ಳೆ ಅಧಿಕಾರಿಗಳು, ಒಳ್ಳೆ ನಮ್ಮ ನಾಯಕರು ಇರೋದ್ರಿಂದ ಕೆಲಸ ಮಾಡ್ಕೊಳ್ತಾ ಇದ್ದೀವಿ. ನಮ್ಮಲ್ಲಿ ಮುಂದೆ ಒಂದು ಚುನಾವಣೆ ಬರ್ತದೆ, ಇದು ಪಟ್ಟಣ ಪಂಚಾಯತಿ ಚುನಾವಣೆ. ಸೊ ಆ ಚುನಾವಣೆಗೆ ನಾನು ಆಗ್ಲಿಂದಾನೇ ಹೇಳ್ತಾ ಇದ್ದೆ ಕೃಷ್ಣಮಲ್ಲೇಗೌಡರಿಗೆ, ಸರ್ ನೀವು ನಿಲ್ಲಬೇಕು, ನಿಮ್ಮಂಥ ಒಂದು ಒಳ್ಳೆಯ ವ್ಯಕ್ತಿ ಬಂದರೆ ಎಲ್ಲ ಅಭಿವೃದ್ಧಿ ಕೆಲಸ ಆಗ್ತದೆ ಅಂತೇಳಿ. ನಾನು ಈಗ ನಮ್ಮ ಮಾನ್ಯ ಶಾಸಕರಲ್ಲಿ ಕೇಳ್ಕೊಳ್ಳೋದು, ನೆಕ್ಸ್ಟ್ ಚುನಾವಣೆಗೆ ಅವರಿಗೆ ಒಂದು ಟಿಕೆಟ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ. ಯಾಕಂದರೆ ಯಾವ ಪಕ್ಷದಿಂದ ಕೊಟ್ಟರೆ ಸ್ವಲ್ಪ ಈಸಿ ಆಗುತ್ತೆ ಗೆಲ್ಲೋದು. ನಾವೆಲ್ಲ ಸಹಕಾರ ಕೊಡ್ತೀವಿ, ಕೃಷ್ಣಮಲ್ಲೇಗೌಡರು ಮುನ್ಸು ಮಾಡಬೇಕಷ್ಟೇ. ಇದೊಂದು ನನ್ನ ಕಳಕಳಿಯ ಬೇಡಿಕೆ ಕೃಷ್ಣೇಗೌಡರಿಗೆ ಮತ್ತು ನಮ್ಮ ಶಾಸಕರಿಗೆ. ಸೊ ಇವತ್ತಿನ ಈ ಸಭೆಗೆ ನಮ್ಮ ಹಳೆಯ ಸ್ನೇಹಿತರಾದ ಬಸಲಿಂಗಪ್ಪನವರು ಮತ್ತು ನಮ್ಮ ಡಾಕ್ಟರ್ ನಾಗರಾಜ್ ಅವರು ಮತ್ತು ಲಿಂಗಾಬದ್ದಿಪಾಳ್ಯದಿಂದ ದಿನೇಶ್ ಅವರು ಎಲ್ಲ ಅನೇಕ ಅಕ್ಕಪಕ್ಕ ಬಡಾವಣೆಗಳಿಂದ ಬಂದಿದ್ದಾರೆ. ಅವರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ವಂದಿಸುತ್ತಾ ನನ್ನ 2 ಕಾರ್ಯಗಳನ್ನು ಮುಗಿಸ್ತೇನೆ. 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ನೀವೆಲ್ಲ ನನ್ನ ಮಾತು ಕೇಳಲಿಕ್ಕೆ ನಿಮಗೆಲ್ಲ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.